ಪನ್ನೀರನ್ನ ಮಾಡುವಾಗ ಪನ್ನೀರನ್ನ ತೆಗೆದ್ಬಿಟ್ಟು ಜಸ್ಟು ನೀರು ಉಳ್ಕೊಳ್ಳುತ್ತಲ್ಲ ಆ ನೀರಿದೆ ಅದು. ನಾನಿವತ್ತು ಈ ನೀರಿಂದು ಒಂದು ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ತುಂಬ ಚೆನ್ನಾಗಾಗುತ್ತೆ, ಹೆಲ್ದಿನೂ ಇದೆ. ಈ ನೀರು ಆ್ಯಕ್ಚುಲಿ ತುಂಬ ಜನ ಚೆಲ್ತಾರೆ. ನಾನು ಮನೆಯಲ್ಲೇ ಪನ್ನೀರ್ ಮಾಡ್ತೀನಿ. ಅದಕ್ಕೆ ನಂದು ತುಂಬ ನೋಡಿ ಇಷ್ಟು ಒಂದು 2 ಲೀಟರ್ ನೀರು, 2 ಲೀಟರಷ್ಟು ನೀರಿದೆ. ಅದಕ್ಕಾಗಿ ನಾನಿವಾಗ ಒಂದು ರೆಸಿಪಿ ಮಾಡ್ತಾಯಿದ್ದೀನಿ. ನೋಡೋಣ ಬನ್ನಿ ಏನೇನು ಮಾಡಬೇಕು, ಯಾವ ಥರ ಮಾಡಬೇಕು ಅಂತ. ಕಾಳು ಮೆಣಸು ತೊಗೊಂಡಿದ್ದೀನಿ, ಅದಕ್ಕೆ ಜಜ್ಕೊಳ್ತೀನಿ. ಇವಾಗ ಒಂದು ಕಾರ್ನ್ ತೊಗೊಂಡಿದ್ದೀನಿ. ಒಂದು ಕಾರ್ನಿಗೆ ಬಾಯ್ಲ್ ಮಾಡ್ಕೊಳ್ಳೋಣ. ಇವಾಗ ಬಾಯ್ಲ್ಡ್ ಆಗ್ತಾಯಿದೆ. ನಮಗೆ ತುಪ್ಪ ತೊಗೊಂಡಿದ್ದೀನಿ. ಇವಾಗ ಈ ತುಪ್ಪನ ನಾನು ಹಾಕ್ತಾಯಿದ್ದೀನಿ. ತುಪ್ಪದಲ್ಲಿ ಹಾಕ್ತಾಯಿದ್ದೀನಿ. ತುಪ್ಪದಲ್ಲೇ ಹಾಕ್ತಾಯಿದ್ದೀನಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ. ನಾನು ಇವಾಗ ಜಜ್ಜಿಟ್ಟಿದ್ದು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಅದು ಇದರಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ ನಿಧಾನವಾಗಿ. ನಾನು ಇವಾಗ ಪನ್ನೀರ್ ನೀರನ್ನ ಮಿಕ್ಸ್ ಮಾಡಿದ್ದೀನಿ. ಇದರಲ್ಲಿ ರುಚಿಗೆ ತಕ್ಕಂತೆ ಉಪ್ಪು, 1 ಸ್ಪೂನಷ್ಟು ನಾನು ಕಾರ್ನ್ಫ್ಲವರ್ ತೊಗೊಂಡಿದ್ದೀನಿ. ಫ್ಲವರು ಸ್ವಲ್ಪ ನೆನೆಸ್ತೀನಿ. ಇವಾಗ ಈ ಬಾಯ್ಲ್ಡ್ ಆಗ್ತಾ ಇರೋ ನೀರಿದೆಲ್ಲ, ಇದರಲ್ಲಿ ನಾವು ಈ ಕಾರ್ನ್ಫ್ಲವರ್ದು ಮಿಶ್ರಣನ ಮಿಕ್ಸ್ ಮಾಡೋಣ. ಇವಾಗ ನಿಧಾನವಾಗಿ ತಿರುಗಿಸೋಣ. ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ. ನಾವು ಕಾರ್ನ್ನ ಇದರಲ್ಲಿ ಹಾಕೋಣ. ಒಂದು ಕುದಿ ಬಂದಿದೆ. ಇದಕ್ಕೆ ನೋಡ್ತಾ ಇದ್ದೀರಾ ಹೇಗೆ ಕುದಿ ಬಂದಿದೆ ಅಂತ. ನೋಡಿ, ಇದು ನಮ್ಮದು ಕಾರ್ನ್ ಸೂಪ್, ಹೆಲ್ದಿಯಾಗಿರೋ ಟೇಸ್ಟಿಯಾಗಿರೋ ಕಾರ್ನ್ ಸೂಪ್ ರೆಡಿಯಾಗಿದೆ. ಇದರಲ್ಲಿ ಸ್ವಲ್ಪ ಜಿಂಜರ್ ಹಾಕೋಣ, ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಜಿಂಜರ್ಗೆ ಇದು ಮಾಡಿ ತುರಿದ್ಬಿಟ್ಟು ಹಾಕಿದರೆ, ಯಾರಿಗೆಲ್ಲ ಹುಷಾರಿಲ್ಲ, ಗಂಟಲು ನೋವು ಆ ಥರ ಏನಾದರೂ ಇದ್ದರೆ ಡೆಫಿನೆಟ್ಲಿ ಇದು ಸೂಪ್ನ ಎಂಜಾಯ್ ಮಾಡ್ಬೋದು. ಹೇಗೆ ಮಳೆ ಆರಾಮಾಗಿ ಎಂಜಾಯ್ ಮಾಡ್ಬೋದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ. ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿದರೆ. ಸ್ವಲ್ಪ ನೋಡಿ, ನಮ್ಮದು ಕಾರ್ನ್ ಸೂಪ್ ರೆಡಿಯಾಗಿದೆ. ಹೇಗೆ ಕಾಣಿಸ್ತದೆ ಹೇಳಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಯಾವುದೇ ರೀತಿಯಾಗಿ. ಆಮೇಲೆ ಈ ರೆಸಿಪಿನ ಎಲ್ಲರಿಗೂ ಶೇರ್ ಮಾಡಿ.